ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅಪ್ಪು ಆ್ಯಂಡ್ ಪುಟ್ಟಗೋರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ಜನ ನಮ್ಮ ಈ ಹೊಸ ಪ್ರಯತ್ನ ನೋಡಿಬಿಟ್ಟು ತುಂಬ ಸಹಕರಿಸ್ತಿದ್ದೀರಾ ಮತ್ತು ಪ್ರೋತ್ಸಾಹಿಸ್ತಿದ್ದೀರಾ. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಪ್ಪು ಆ್ಯಂಡ್ ಪುಟ್ಟಿ ಇಬ್ಬರೂ ಎದ್ಬಿಟ್ಟಿದ್ರು. ಸೊ ನಾನು ಕಸ ಕ್ಲೀನ್ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತಾಯಿದ್ರು. ನೋಡಿ, ಕಸ ಹೊಡಿತಿದ್ಯಾ? ಹೊಡಿ. ಮಾರ್ನಿಂಗ್ ನನ್ನ ಮಗನೇ ಕ್ಯಾಪ್ಚರ್ ಮಾಡ್ತಾಯಿದ್ದ ನಾನು ಮಾಡೋದನ್ನೆಲ್ಲ. ಸೊ ಅವನು ವೀಡಿಯೋನ ಆನ್ ಮಾಡ್ದಿರೇ ಕ್ಯಾಮ್ರಾನ ಆನ್ ಮಾಡಿದ್ದ. ಅದಾದಮೇಲೆ ರಂಗೋಲೆ ಹಾಕಿದ್ದು ಯಾವುದನ್ನು ಕ್ಯಾಪ್ಚರ್ ಮಾಡೇ ಇಲ್ಲ. ಜಸ್ಟ್ ಸುಮ್ಮನೆ ಫೋನ್ ಹಿಡ್ಕೊಂಡಿದ್ದ. ಇವತ್ತು ಟಿಫನ್ಗೆ ಮೊಸರನ್ನ ಮಾಡ್ಕೊಂಡಿದ್ದೆ. ಸೊ ಇವತ್ತು ಕೆಲಸಕ್ಕೆ ಬೇಗ ಹೋಗ್ಬೇಕಾದ್ರಿಂದ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಸಾರಿ, ನಮ್ಮ ಮಗ ಉಲ್ಟಾ ಪೂಜೆ ಮಾಡ್ತಿದ್ದಾನೆ, ನಾನು ನೋಡ್ಕೊಂಡಿಲ್ಲ. ಸೊ ನಾನು ತುಳಸಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೋದಾಗ ಅವನು ಪೂಜೆ ಮಾಡ್ತಿದ್ದ. ನಾನು ಈ ವಿಡಿಯೋನ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಸೊ ಅವನಾಗ ಮಾಡಿದ್ದಾನೆ ಅಂತ. ಅವನಿಗೆ ವಿಡಿಯೋ ತೋರಿಸ್ಬಿಟ್ಟು ಹೀಗೆ ಮಾಡಬಾರ್ದು, ನೆಕ್ಸ್ಟ್ ಟೈಮಿಂದ ಹಿಂಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮೊಸರನ್ನ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅವ್ರಿಗೂ ತಿನ್ನಿಸಿ ನಾನು ತಿಂದ್ಕೊಂಡು ಸೊ ನೆಕ್ಸ್ಟು ಬಾಕ್ಸಿಗೆ ಕೂಡ ಮಧ್ಯಾಹ್ನ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೇ ಬಾಕ್ಸು ಸಹ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ಸೊ ಗಂಜಿ ಪ್ರಿಪೇರ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ, ಹಾಗಾಗಿ ಟಿಫನ್ ಜೊತೆನೇ ಗಂಜಿನ ಕುಡಿದೆ. ಸೊ ಈಗ ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚೆ ನಾನು ಫಸ್ಟು ಕ್ರಾಸ್ ಚೆಕ್ ಮಾಡ್ಕೊತೀನಿ ಎಲ್ಲ ಐಟಮ್ಸು ಥಿಂಗ್ಸು ಎಲ್ಲ ತೊಗೊಂಡಿದ್ದೀನಾ ಇಲ್ವಾ ಅಂತ. ಸೊ ಹಾಗೆ ನಾನೀಗ ಸ್ಟಾರ್ಟ್ ಮಾಡಿದೆ. ನಾನು 2 ವೀಲರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸೊ ನನ್ನ ಮಗುನ ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಕ್ಯಾರಿ ಬ್ಯಾಗ್ನ ಯೂಸ್ ಮಾಡ್ತೀನಿ, ಬೇಬಿ ಕ್ಯಾರಿ ಬ್ಯಾಗ್ನ. ಈ ಥರ ಕ್ಯಾರಿ ಬ್ಯಾಗು ಸೊ ವರ್ಕಿಂಗ್ ವುಮೆನ್ಸ್, ವರ್ಕಿಂಗ್ ಮಾಮ್ಸ್ಗೆ ತುಂಬಾ ಬೆನಿಫಿಟ್ ಇದೆ. ನನಗಂತೂ ತುಂಬ ಯೂಸ್ಫುಲ್ ಆಯಿತು ಇದರಿಂದ. ಯಾಕಂದರೆ ನನ್ನ ಮಕ್ಕಳನ್ನ ಜೊತೆ ನಾನು ಟ್ರಾವೆಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ ಯಾರಾದರೂ ಒಬ್ಬರು ನಾನು ಡಿಪೆಂಡ್ ಆಗ್ತಾನೆ ಇರ್ತಿದ್ದೆ. ಅಥವಾ ಬಸ್ಸಲ್ಲಿ ಓಡಾಡಬೇಕಿತ್ತು, ಅಥವಾ ಆಟೋ ಕ್ಯಾಬ್ ಏನಾದರೂ ಬುಕ್ ಮಾಡ್ಕೋಬೇಕಿತ್ತು ಎಲ್ಲಿಗೆ ಹೋಗೋದಾದರೂ. ಸೊ ಈ ಕ್ಯಾರಿ ಬ್ಯಾಗಿಂದ ನಾನು ಈಸಿಯಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಲಾಂಗ್ ಜರ್ನಿ ಮಾಡೋಕ್ಕಂತೂ ಆಗೋಲ್ಲ, ಬಟ್ ಅಟ್ಲೀಸ್ಟ್ ನಮಗೆ ಎಲ್ಲಿ ನಿಯರ್ ಬೈ ಒಂದು ಶಾಪಿಂಗ್ ಆಗಲಿ, ಏನಾದರೂ ತರಕಾರಿ ತೊಗೊಂಡು ಬರೋಕ್ಕಾಗಲಿ, ಎಮರ್ಜೆನ್ಸಿ ಮೆಡಿಕಲ್ಗಾಗಲಿ, ಸೊ ಇದರಿಂದ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ತೀನಿ. ಇದನ್ನು ಎಲ್ಲರಿಗೂ ಸಜೆಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸೊ ಗಾಡಿ ಓಡಿಸೋದಕ್ಕೂ ನೀಟಾಗಿ ಬರಬೇಕು. ಸೊ ಇವಾಗ ಜಸ್ಟ್ ಕಲ್ತಿರೋರಾದರೆ ತುಂಬ ಕಷ್ಟ ಇದೆ. ಸೊ ತುಂಬ ವರ್ಷದಿಂದ ನೀವು ವೆಹಿಕಲ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸೊ ನಿಮ್ಮ ಬೇಬಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಅಥವಾ ನಮ್ಮ ಬೇಬಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಓಡಿಸ್ತೀವಿ. ಬಟ್ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಟ್ರಾವೆಲಿಂಗಲ್ಲಿ. ಅಪ್ಪುಗೆ 4 ಇಯರ್ಸು, ಅವನು ಆರಾಮಾಗಿ ಮುಂದೆ ನಿಂತ್ಕೊತಾನೆ. ಸೊ ಬಟ್ ನನ್ನ ಮಗಳು ಪುಟ್ಟುಗೆ ಬಂದು 1.5 ಇಯರ್ ಇರೋದ್ರಿಂದ ಸೊ ನಮಗೂ ರಿಸ್ಕ್ ಆಗ್ತಿದೆ. ಇದರಿಂದ ನನಗೆ 2 ಡಿಸಡ್ವಾಂಟೇಜಸ್ ಇದೆ. ಒಂದು, ಈಗ ಟ್ರಾಫಿಕ್ ಇರೋದ್ರಿಂದ ಸೊ ಗಾಡಿ ಓಡಿಸೋದು ತುಂಬಾ ಕಷ್ಟ. ಇನ್ನೊಂದು ಬಿಸಿಲು. ಸೊ ಮಳೆ ಇರೋವಾಗ ನಾವು ಮಕ್ಕಳನ್ನ ಕ್ಯಾರಿ ಮಾಡೋದಿಲ್ಲ, ಬಟ್ ಬಿಸಿಲು ಇರೋವಾಗ ಮಾಡ್ಬೋದು. ಬಟ್ ತುಂಬ ಬಿಸಿಲು ಇರೋದ್ರಿಂದ ಅದೂ ಸ್ವಲ್ಪ ಕಷ್ಟ. ಅದಕ್ಕೆ ಅಂದರೆ ಬೆಳಿಗ್ಗೆ ಟ್ರಾವೆಲ್ ಮುಗಿಸ್ಕೋಬೇಕು ಮಕ್ಕಳ ಜೊತೆ ಏನಾದರೂ ಟ್ರಾವೆಲ್ ಮಾಡೋದಿದ್ದರೆ. ನಾನು ಯೂಶ್ವಲಿ ಮಾರ್ನಿಂಗೇ ಹೊರಟುಬಿಡ್ತೀನಿ. ಸೊ ಯಾಕಂದರೆ ತುಂಬ ಬಿಸಿಲಾಗ್ಬಿಟ್ರೆ ಇವ್ರಿಗೂ ಸಹ ಸುಸ್ತಾಗುತ್ತೆ ಅಂತ. ನಾನು ಇವಾಗ ಬಂದಿರೋದು ನಮ್ಮ ಅಮ್ಮ ಮನೆಗೆ. ಯಾಕೆ ಅಂದರೆ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ಮಕ್ಕಳನ್ನ ಇಲ್ಲಿ ಬಂದು ಬಿಟ್ಟು ಈವ್ನಿಂಗ್ವರೆಗೂ ನೋಡ್ಕೊಳ್ಳಿ ಅಂತ ನಾನು ಮತ್ತೆ ಕೆಲಸಕ್ಕೆ ಹೊರಡ್ತೀನಿ.
ಮತ್ತು ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮತ್ತೆ ಬಂದು ವಾಪಸ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಹತ್ತಮ್ಮ ಬಿಡು, ತಾತನ ನೋಡ್ಬೇಕಂತ ಬಿಡು. ತಾತಾನ್ ಕರಿ. ತಾತ ಜೋಜೋ ಮಾಡ್ತೈತಾ? ನಡಿ ಒಳಗಡೆ, ಬಿಡಪ್ಪು, ನಡೀರಿ ಒಳಗಡೆ. ಯಾರ ಮನೆಗೆ ಬಂದಿದ್ಯಾ? ಅಜ್ಜಿಯಲ್ಲಿ. ನಾನು ಈಗ ಇಬ್ಬರನ್ನ ಬಿಟ್ಟು ಕೆಲಸಕ್ಕೆ ಹೊರಡುವಾಗ ಈ ದಾರಿಲಿ ಈ ಮರಗಳೆಲ್ಲ ಕಾಣಿಸೋದು. ಅಂದರೆ ಈಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ, ಅಂದರೆ ಸಮ್ಮರ್ಗಿಂತ ಮುಂಚೆ ಸ್ಪ್ರಿಂಗ್ ಸೀಸನ್ ಅಂತ ಮರಗಳಲ್ಲಿ ಹೂ ಬಿಡ್ತಾವಲ್ಲ, ಸೊ ಆ ಸೀಸನ್ ಈಗ ಸ್ಟಾರ್ಟ್ ಆಗಿದೆ. ನೋಡಿ, ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮರ ಎಲ್ಲಾದರೂ ಕಾಣಿಸಿದ್ರೆ ಈ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದಂತೂ ಸಮ್ಮರಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಬೇಕಂತಲೇ ನಾನು ಸ್ಲೋನಲ್ಲಿ ಗಾಡಿ ಓಡಿಸ್ತಾ ಇದ್ದೆ. ಮತ್ತು ಈ ವಿಡಿಯೋನೂ ಸಹ ತುಂಬಾ ಸ್ಲೋ ಮಾಡಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ಇದು ನನಗೆ ಲೈವಾಗಿ ನೋಡೋದಕ್ಕೆ ತುಂಬ ಖುಷಿ ಆಯಿತು. ನಿಮಗೂ ಯಾರಿಗಾದರೂ ಈ ಥರ ಸಣ್ಣ ಸಣ್ಣ ವಿಷಯ ತುಂಬ ಖುಷಿ ಕೊಡುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock 8:30 ಏನೋ ಆಗಿತ್ತು. ಯೂಶ್ವಲಿ ನೈಟ್ ಏನಾದರೂ ಆಗೋದ್ರೆ ನನ್ನ ಅಮ್ಮ ಮನೇಲಿ ಉಳ್ಕೊತೀನಿ. ಸೊ ಹಾಗಾಗಿ ಇವತ್ತು ಇಲ್ಲೇ ಇರ್ತೀನಿ. ಅಮ್ಮಿ ಅಂತ ಓನಮ್ಮ ಬಾಯ್, ನಾನು ಮತ್ತೆ ಹೋಗ್ತೀನಿ. ನೀನು ಬರ್ತೀಯಾ? ನಡಿ ಹೋಗೋಣ, ಒಳಗಡೆ ಹೋಗೋಣ. ನಡಿ. ಎಲ್ಲಿ ಹಿಂದೆ ಯಾರು ಜುಟ್ಟು ಹಾಕಿರೋದು? ತಿರುಗು ಹಿಂದೆ ಯಾರು ಜುಟ್ಟು ಹಾಕಿರೋದು? ಜುಟ್ಟು ಯಾರು ಹಾಕಿದ್ದು? ಜುಟ್ಟು ಯಾರು ಹಾಕಿದ್ದು? ನಡಿ ಮನೆಗೆ ಹೋಗೋಣ. ನಡಿ. ನಡಿ. ಎಲ್ಲಿ ಪಟಾಕಿ ಹೊಡಿತಾರೆ? ಪಟಾಕಿ ಮಾಡು. ಸೊ ಇದಾದಮೇಲೆ ನಮ್ಮಮ್ಮ ಅಡುಗೆ ಮಾಡಿದರು, ಅನ್ನ ಮತ್ತು ಬೇಳೆ ಸಾರು. ಸೊ ಇಬ್ರಿಗೂ ಊಟ ಮಾಡಿಸಿ ನಾನು ಸಹ ತಿನ್ನಬೇಕಿತ್ತು. ಅಷ್ಟರಲ್ಲಿ ಇವ್ರಿಗೆ ನಿದ್ದೆ ಬಂದಿತ್ತು. ಸೊ ಟೆರೆಸ್ ಮೇಲೆ ಬಂದು ಹಾಡು ಹಿಡ್ಕೊಂಡು ಮಲಗಿಸ್ತಾ ಇದ್ದೀನಿ. ಸೊ ನಾನು ಇದರಲ್ಲಿ ಒಂದು ಶೇರ್ ಮಾಡ್ಕೋಬೇಕಾಗಿದ್ದ ವಿಷಯ ಏನಂದರೆ, ಸೊ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು. ಅಂದರೆ 1 or 2 3 ಮೆಂಬರ್ಸ್ ಮೆಸೇಜ್ ಮಾಡಿದರು. ಏನು ಅಂತ ಅಂದರೆ, ಸೊ ನಾನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿರೋ ವೀಡಿಯೋನ ಹಾಕಿದ್ನಲ್ಲ, ಸೊ ನೀವೇನು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾಯಿದ್ದೀರಾ ಅಂತ ತುಂಬ ಜನ ಕೇಳ್ತಾಯಿದ್ದೀರಾ. ಬಟ್ ನಾನು ವರ್ಕ್ ಫ್ರಮ್ ಹೋಮ್ ಅಂತೂ ಅಲ್ಲ. ಸೊ ನಂದು ಫೀಲ್ಡ್ ವರ್ಕ್ ಇರುತ್ತೆ. ನಾನು ಆ್ಯಸ್ ಎ ಪ್ರೈವೇಟ್ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಆ್ಯಸ್ ಎ ಟೀಮ್ ಲೀಡರಾಗಿ ಮಾಡ್ತಾಯಿದ್ದೀನಿ. ಸೊ ನಂದು ಜಾಬ್ ರೋಲ್ ಬಂದು ತುಂಬ ಏನಾದರೂ ರಿಪೋರ್ಟ್ಸು ಅಥವಾ ಕಳಿಸ್ಲೇಬೇಕಾಗಿತ್ತು ಅನ್ನೋವಾಗ ನನಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾರೆ, ಮನೇಲೇ ಮಾಡ್ಕೋಬೋದು. ಬಟ್ ನಂದು ಬೇಸಿಕಲಿ ಫೀಲ್ಡ್ ವರ್ಕೇ ಇರುತ್ತೆ. ಈಗಿನ ಜನ್ರೇಷನಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಲೇಬೇಕಾಗಿರೋ ಪರಿಸ್ಥಿತಿ ಎಲ್ಲರ ಮನೇಲೂ ನಾನೀಗ ನೋಡಿದ್ದೀನಿ. ಸೊ ನಮ್ಮ ಮನೇಲೂ ಹಾಗೇ, ಇಬ್ಬರು ದುಡಿಲೇಬೇಕು. ಹೇಳೋಕ್ಕೋದ್ರೆ
ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಅಮ್ಮ ಪಟ್ಟಿರೋ ಕಷ್ಟಕ್ಕಿಂತ ನಾವು ಇವಾಗ ಪಡ್ತಾ ಇರೋ ಕಷ್ಟ ಏನು ದೊಡ್ಡದಲ್ಲ. ಬಟ್ ಆದರೂ ನಮಗೆ ಕಷ್ಟನೇ ಅನಿಸುತ್ತೆ. ಬಟ್ ನಾವು ಒಂದು ಸ್ವಲ್ಪ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ. ಕಷ್ಟ ಇಲ್ದಿರೋ ಜೀವನ ಯಾರಿಗೂ ಇಲ್ಲ ಅಲ್ವಾ? ಹಾಗೆಯೇ ಕಷ್ಟ ಪಡ್ದಿರೇ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋದು ಸುಳ್ಳು. ಕಷ್ಟ ಪಡ್ದೇ ದುಡ್ಡು ಬರುತ್ತೆ ಅಂದರೆ ಅದು ನಮ್ಮ ಹತ್ರ ಇರುತ್ತಾ ಅನ್ನೋದು ಇನ್ನೂ ಸುಳ್ಳು. ಹಾಗಾಗಿ ಈಗ ಗಂಡು ಹೆಣ್ಣು ಗಂಡ ಹೆಂಡತಿ ಅಂತ ಏನಿಲ್ಲ. ಸೊ ಇಬ್ಬರೂ ದುಡಿಲೇಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೇಬೇಕು. ಎಲ್ಲರ ಜೀವನದಲ್ಲೂ ಅವರದೇ ಆದಂಥ ಒಂದೊಂದು ಗುರಿ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಒಂದು ಗುರಿ ಇದೆ. ಅಲ್ಲಿ ಆಗೋವರೆಗೂ ಎಷ್ಟೇ ಕಷ್ಟ ಆದರೂ ಸರಿ, ತೊಂದರೆಗಳು ಬಂದರೂ ಸರಿ, ನಾವು ಜೀವನ ಮಾಡಲೇಬೇಕು. ನಮ್ಮ ಮಕ್ಕಳಿಗೋಸ್ಕರನಾದರೂ ನಾವು ಚೆನ್ನಾಗಿ ಬದುಕಲೇಬೇಕು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವಾಗಿನ ಜನ್ರೇಷನಲ್ಲಿ ಇನ್ನೂ ಕೆಲವೊಬ್ರು ಇದ್ದಾರೆ ಹೆಣ್ಮಕ್ಳು. ಸೊ ತಮ್ಮ ಮಕ್ಳಿಗೋಸ್ಕರ ಆಗಲಿ ಫ್ಯಾಮಿಲಿಗೋಸ್ಕರ ಆಗಲಿ ತುಂಬ ಸ್ಯಾಕ್ರಿಫೈಸ್ಗಳು ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇದ್ದಾರೆ. ಅದು ಶ್ರೀಮಂತರೇ ಆಗಿರ್ಬೋದು ಅಥವಾ ಬಡವರೇ ಆಗಿರ್ಬೋದು. ತುಂಬ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಮೇಜರಾಗಿ ಹಣ ಒಂದೇ ಬರುತ್ತೆ. ಅದು ಬಿಟ್ಟರೆ ಟೈಮ್ ಸೇವಿಂಗ್ ಇರ್ಬೋದು, ಎನರ್ಜಿ ಇರ್ಬೋದು, ಅವೆಲ್ಲ ಸ್ವಲ್ಪ ಡಿಫ್ರೆನ್ಸಲ್ಲಿ ಇದ್ರೂ ಸಹ ಇಬ್ಬರದು ಎಫರ್ಟು ಸೇಮೇ ಇರುತ್ತೆ. ನನ್ನ ಮಕ್ಕಳಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ ಅಂತ ಎಲ್ಲನೂ ಸಹಿಸ್ಕೊಂಡು ಎಲ್ಲ ಥರದ ಕಷ್ಟನೂ ಫೇಸ್ ಮಾಡಿಕೊಂಡು ಬೆಳೀತಾ ಇರ್ತಾರೆ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಮಾತಾಡ್ತಿದ್ರು. ಹೇಗೆ ಇವೆಲ್ಲ ನೀನು ಮ್ಯಾನೇಜ್ ಮಾಡ್ತೀಯಾ, ಮಕ್ಕಳನ್ನ ಹಿಡ್ಕೊಂಡು ಹೇಗೆ ಇದನ್ನೆಲ್ಲ ಸಂಭಾಳಿಸ್ತಿದ್ಯಾ, ಕಷ್ಟ ಆಗ್ತಿಲ್ವಾ ನಿನಗೆ ಅಂತ. ಅಫ್ಕೋರ್ಸ್ ಕಷ್ಟ ಆಗುತ್ತೆ. ಬಟ್ ಮಕ್ಕಳಿಗೋಸ್ಕರ ಇವೆಲ್ಲ ಯಾವುದು ನನಗೆ ದೊಡ್ಡದು ಅನ್ನಿಸ್ತಾ ಇಲ್ಲ. ನಮ್ಮ ಮನೆಯವ್ರಿಗೋಸ್ಕರ ಇವೆಲ್ಲ ಯಾವುದೂ ದೊಡ್ಡದು ಅನ್ನಿಸ್ತಾ ಇಲ್ಲ. ಸೊ ಕೊನೆವರೆಗೂ ಇರೋದು ನಾವು 4 ಜನ ಮಾತ್ರ. ಆ 4 ಜನಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ಎಲ್ಲನೂ ಸಹಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಸೊ ನನ್ನ ಥರನೇ ನನಗಿಂತ ತುಂಬ ಕಷ್ಟಪಡ್ತಿರೋ ತಾಯಂದಿರೆಲ್ಲ ಇದ್ದಾರೆ. ತುಂಬ ಜನ ಅಮ್ಮಂದಿರು, ಲೇಡೀಸು ಬೇರೆ ಬೇರೆ ರೀತಿಯಿಂದ ಕಷ್ಟಪಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡ್ತಿರೋ ಕೆಲಸ ಏನು ದೊಡ್ಡ ವಿಷಯ ಅಂತ ಹೇಳ್ಕೊತಾ ಇಲ್ಲ. ಬಟ್ ಪ್ರತಿಯೊಂದು ಲೇಡೀಸ್ಗೆ, ತಾಯಂದಿರಿಗೆ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಕೊಟ್ಟಿರೋದು ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕೆ ಅಂತ ಗೊತ್ತಿಲ್ಲ, ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ನಾನಾಗೆ ಮಾತಾಡಿದ್ದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಈ ಒಂದು ಹಾಡು ಅಪ್ಪುಗೆ ಮತ್ತು ಪುಟ್ಟಿಗೆ ತುಂಬಾ ಇಷ್ಟ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರಿ ಅಂದ, ನೋಡು ಎಂತ ಚಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗುಂಡಿಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಮನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರಿ ಅಂದ, ನೋಡು ಎಂತ ಚಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಅಪ್ಪು ಆ್ಯಂಡ್ ಪುಟ್ಟಗೌರಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.